ಭಾರತದ ಬತ್ತಳಿಕೆಯನ್ನ ಸೇರುತ್ತಾ ಮತ್ತೊಂದು ಸುದರ್ಶನ ಚಕ್ರ, ಮತ್ತೊಂದು ಬಾಹುಬಲಿಯನ್ನ ಖರೀದಿ ಮಾಡುತ್ತಾ ಭಾರತೀಯ ಸೇನೆ. S-500 ಜಂಟಿ ಉತ್ಪಾದನೆಗೆ ರಷ್ಯಾದಿಂದ ಭಾರತಕ್ಕೆ ಆಹ್ವಾನ ಬಂದಿದೆ. ಭಾರತೀಯ ಸೇನೆಯಲ್ಲಿ ಆಲ್ರೆಡಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಕಾರ್ಯಾಚರಿಸ್ತಾ ಇದೆ. ಅದು ಎಷ್ಟು ಸಮರ್ಥವಾಗಿದೆ, ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನುವುದನ್ನು ಭಾರತ ಪಾಕಿಸ್ತಾನದ ನಡುವಿನ ಈ 3-4 ದಿನಗಳ ಯುದ್ಧದ ಸಂದರ್ಭದಲ್ಲಿ ಗಮನಿಸಿದ್ರೆ ಪಾಕಿಸ್ತಾನದ ದಾಳಿಯನ್ನ ಸಮರ್ಥವಾಗಿ ತಡೆ ಹಿಡಿದಿತ್ತು S-400. S-500 ಭಾರತೀಯ ಸೇನೆಯನ್ನ ಸೇರಿದ್ರೆ ಮತ್ತಷ್ಟು ಬಲಿಷ್ಠವಾಗುತ್ತೆ ಭಾರತದ ಸೇನೆ. ಹಾಗಾದ್ರೆ ಭಾರತಕ್ಕೆ ಬರುತ್ತಾ ಬಾಹುಬಲಿ? 2021ರಲ್ಲಿ ಭಾರತದ ಮುಂದೆ ರಷ್ಯಾದ ಉಪ ಪ್ರಧಾನಿ S-500 ಬಗ್ಗೆ ಪ್ರಸ್ತಾವನೆಯನ್ನ ಇಟ್ಟಿದ್ರು. S-500 ಉತ್ಪಾದನೆಯಾದ್ರೆ ಭಾರತವೇ ನಮ್ಮ ಮೊದಲ ಖರೀದಿದಾರ ಅಂತ ರಷ್ಯಾ ಹೇಳಿತ್ತು. S-500 ಏರ್ ಡಿಫೆನ್ಸ್ ಸಿಸ್ಟಮ್ ಜಂಟಿ ಉತ್ಪಾದನೆಗೆ ಮತ್ತೆ ಪ್ರಸ್ತಾವನೆ ಮಾಡಲಾಗಿತ್ತು. ಯಾವಾಗ ಅಂದ್ರೆ ಕಳೆದ ವರ್ಷ 2024ರಲ್ಲಿ ಪ್ರಧಾನಿ ಮೋದಿ ರಷ್ಯಾಗೆ ಭೇಟಿ ಕೊಟ್ರಲ್ಲ, ಆ ಸಂದರ್ಭದಲ್ಲೂ ಕೂಡ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಪ್ರಧಾನಿ ಮುಂದೆ ಪ್ರಸ್ತಾವನೆಯನ್ನ ರಷ್ಯಾ ಅಧ್ಯಕ್ಷರಾಗಿರುವಂತಹ ವ್ಲಾದಿಮಿರ್ ಪುಟಿನ್ ಇಟ್ಟಿದ್ರು. ಭಾರತಕ್ಕೆ ಮತ್ತೊಂದು ಸುದರ್ಶನ ಚಕ್ರವನ್ನ ಕೊಡೋಕೆ ಪುಟಿನ್ ಉತ್ಸುಕರಾಗಿದ್ದಾರೆ. ಹಾಗಾದ್ರೆ ಭಾರತ S-500ನ ಖರೀದಿ ಮಾಡುತ್ತಾ? ಈ S-400 ಹಾಗೆ S-500 ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಏನು? ಒಂದು ವೇಳೆ S-500 ಅಂದ್ರೆ ಸುದರ್ಶನ್ 500 ಇದೇನಾದ್ರೂ ಭಾರತಕ್ಕೆ ಬಂದ್ರೆ, ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಬಂದ್ರೆ ಅದರಿಂದ ಆಗುವಂತಹ ಸಹಾಯ ಏನು? ಭಾರತದ ಸೇನಾ ಶಕ್ತಿ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗುತ್ತೆ? ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಯಾವ ರೀತಿ S-500 ಹಾಗೆ S-400 ನಡುವೆ ವ್ಯತ್ಯಾಸ ಇದೆ, ಇದು ಎಷ್ಟು ಅಡ್ವಾನ್ಸ್ ಆಗಿದೆ S-500, ಅದರ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಏನೇನು ಅದನ್ನ ನೋಡ್ತಾ ಹೋಗೋಣ. S-400 ಸದ್ಯಕ್ಕೆ ಭಾರತದ ಬಳಿ ಇದೆ. ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಮಲ್ಟಿ ಲೇಯರ್ನ ರಕ್ಷಾ ಕವಚವನ್ನ ಕೊಟ್ಟಿದ್ದು ಇದೇ S-400. ಇದರ ರೇಂಜ್ 400 ಕಿಲೋಮೀಟರ್. 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಶತ್ರುವಿನ ಮಿಸೈಲ್ನ ಡ್ರೋನ್ಗಳನ್ನ ಡಿಟೆಕ್ಟ್ ಮಾಡಿ ಟಾರ್ಗೆಟ್ ಮಾಡುವಂತಹ ಕೆಪಾಸಿಟಿಯನ್ನ, ಡೆಸ್ಟ್ರಾಯ್ ಮಾಡುವಂತಹ ಕೆಪಾಸಿಟಿಯನ್ನ S-400 ಹೊಂದಿದೆ. ಅದೇ S-500ನ ರೇಂಜ್ ಏನು? ಸುಮಾರು 600 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಅಂದ್ರೆ 600 ಕಿಲೋಮೀಟರ್ ದೂರದಿಂದ ಶತ್ರುವಿನ ಮಿಸೈಲ್ ಅನ್ನ ಡಿಟೆಕ್ಟ್ ಮಾಡುವಂತಹ ಕೆಪಾಸಿಟಿ S-500ಗೆ ಇದೆ. ಪ್ರತಿಕ್ರಿಯೆಯ ಸಮಯ ಎಷ್ಟು ಅಂದ್ರೆ ಎಷ್ಟು ಸೆಕೆಂಡ್ ನಲ್ಲಿ ರಿಯಾಕ್ಟ್ ಮಾಡುತ್ತೆ S-400 ತೆಗೆದುಕೊಳ್ಳುವಂತಹ ಸಮಯ 10 ಸೆಕೆಂಡ್. 10 ಸೆಕೆಂಡೇ ಬಹಳ ಕಡಿಮೆ, ಅಷ್ಟರಲ್ಲಿ ರಿಯಾಕ್ಟ್ ಮಾಡಿಬಿಡುತ್ತೆ. ಡಿಟೆಕ್ಟ್ ಮಾಡಿದಂತಹ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿ ಆ ಟಾರ್ಗೆಟ್ ಅನ್ನ ಡೆಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ S-400 ಮಾಡುತ್ತೆ. ಅದೇ S-500 ಅದಕ್ಕಿಂತಲೂ ಬೆಟರ್ ವರ್ಷನ್. ಜಸ್ಟ್ 4 ಸೆಕೆಂಡ್ಸ್ ಅಷ್ಟೇ ಅದು ರಿಯಾಕ್ಟ್ ಮಾಡೋದಕ್ಕೆ ತೆಗೆದುಕೊಳ್ಳೋದು. 4 ಸೆಕೆಂಡ್ ಅಲ್ಲಿ ಡಿಟೆಕ್ಟ್ ಮಾಡಿದ 4 ಸೆಕೆಂಡ್ ನಲ್ಲಿ ಆಕ್ಷನ್ಗೆ ಇಳಿದು ಬಿಡುವಂತಹ ಕೆಲಸವನ್ನ S-500 ಮಾಡುತ್ತೆ. ಇನ್ನು ಎತ್ತರಕ್ಕೆ ಹಾರುವಂತಹ ಸಾಮರ್ಥ್ಯ ಎಷ್ಟು? S-400 ನಿಂದ ನೇರವಾಗಿ 30 ಕಿಲೋಮೀಟರ್ ಎತ್ತರಕ್ಕೆ ನಮ್ಮ ಆಂಟಿ ಮಿಸೈಲ್ ಹಾರುವಂತಹ ಸಾಮರ್ಥ್ಯವನ್ನ ಹೊಂದಿದೆ. 30 ಕಿಲೋಮೀಟರ್ ಎತ್ತರಕ್ಕೆ ಇದರಿಂದ ಉಡಾವಣೆಯನ್ನ ಮಾಡಿದ್ದೇ ಆದ್ರೆ, ಅದೇ S-500 ನಿಂದ ನಾವು ಆಂಟಿ ಮಿಸೈಲ್ನ ಉಡಾವಣೆ ಮಾಡಿದ್ರೆ ಅದು 200 ಕಿಲೋಮೀಟರ್ ಎತ್ತರಕ್ಕೆ ಹಾರುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅಲ್ಲಿಗೆ ಅದು ಎಷ್ಟು ಅಡ್ವಾನ್ಸ್ ಆಗಿದೆ, ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನುವುದನ್ನು ನಾವು ಊಹಿಸಬಹುದು. ಇನ್ನು ಪತ್ತೆಯ ಸಾಮರ್ಥ್ಯ ಹೇಗೆ? S-400 600 ಕಿಲೋಮೀಟರ್ ದೂರದಲ್ಲಿ ಶತ್ರುವಿನ ಮಿಸೈಲ್ ಇದ್ರೂ ಪತ್ತೆ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅದು ಡೆಸ್ಟ್ರಾಯ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರೋದು 400 ಕಿಲೋಮೀಟರ್ನ ಒಳಗೆ ಶತ್ರುವಿನ ಮಿಸೈಲ್ ಬಂದಾಗ ಲಾಕ್ ಮಾಡಿ ಧ್ವಂಸ ಮಾಡಿಬಿಡುವಂತಹ ಕೆಲಸವನ್ನ ಆಗಸದಲ್ಲೇ ಮಾಡಿಬಿಡುತ್ತೆ. ಬಟ್ ಪತ್ತೆ ಮಾಡೋದಕ್ಕೆ 600 ಕಿಲೋಮೀಟರ್ ದೂರದಲ್ಲಿದ್ರೂ ಕೂಡ ಶತ್ರುವಿನ ಮಿಸೈಲ್ ಅನ್ನ, ಶತ್ರುವನ್ನ ಗುರುತು ಮಾಡುವಂತಹ, ಡಿಟೆಕ್ಟ್ ಮಾಡುವಂತಹ ಕೆಲಸವನ್ನ S-400 ಮಾಡುತ್ತೆ. ಅದೇ S-500ನ ತಾಕತ್ತನ್ನ ನಾವು ನೋಡಬೇಕು. 2000 ಕಿಲೋಮೀಟರ್ ದೂರದಲ್ಲಿದ್ರೂ ಕೂಡ ಟ್ರ್ಯಾಕ್ ಮಾಡುವಂತಹ ಸಾಮರ್ಥ್ಯವನ್ನ ಈ S-500 ಹೊಂದಿದೆ. ಯಾವುದೋ ಮಿಸೈಲ್, ಯಾವುದೋ ಡ್ರೋನ್ ಅದು 2000 ಕಿಲೋಮೀಟರ್ ದೂರದಲ್ಲಿರಲಿ,
ಅದನ್ನ ಡಿಟೆಕ್ಟ್ ಮಾಡುತ್ತೆ, ಅದನ್ನ ಟ್ರ್ಯಾಕ್ ಮಾಡುತ್ತೆ. ಆ ನಂತರದಲ್ಲಿ 600 ಕಿಲೋಮೀಟರ್ ರೇಂಜ್ನ ಒಳಗೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ಡಿಸ್ಟ್ರಾಯ್ ಮಾಡುವಂತಹ ಕೆಲಸವನ್ನ S-500 ಮಾಡುತ್ತೆ. ಇನ್ನು ಸಾಮರ್ಥ್ಯ ಏನು? ಸಾಮರ್ಥ್ಯ ನೋಡ್ತಾ ಇದ್ದೀವಿ. ವಿಮಾನ, ಕ್ಷಿಪಣಿ ಹಾಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಧ್ವಂಸ ಮಾಡುವಂತಹ ಸಾಮರ್ಥ್ಯವನ್ನ S-400 ಹೊಂದಿದೆ. ಈ ಭಾರತ ಹಾಗೆ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಅವರ ಜೆಟ್ಗಳಿಗೆ, ಅವರ ಫೈಟರ್ ಜೆಟ್ಗಳಿಗೆ, ಅವರ ಮಿಸೈಲ್ಗಳಿಗೆ, ಅವರ ಡ್ರೋನ್ಗಳಿಗೆ ಎಲ್ಲದಕ್ಕೂ ಕೂಡ ಕಂಟಕ ಆಗಿದ್ದು ಇದೇ S-400. ಅದರ ಅಡ್ವಾನ್ಸ್ಡ್ ವರ್ಷನ್ S-500. ಅದರ ಸಾಮರ್ಥ್ಯ ಏನು ಹಾಗಾದ್ರೆ? ಫೈಟರ್ ಜೆಟ್ಗಳನ್ನ ಉಡೀಸ್ ಮಾಡಿಬಿಡುತ್ತೆ. ಫೈಟರ್ ಜೆಟ್ಗಳನ್ನ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಕೂಡ ಧ್ವಂಸ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಹಾಗೆ 600 ಕಿಲೋಮೀಟರ್ ದೂರದಲ್ಲೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪತ್ತೆ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಈ S-500. ಹೀಗೆ S-400ಗಿಂತ ಬಹಳಷ್ಟು ಬೆಟರ್ ವರ್ಷನ್ S-500. ಹಾಗಾದ್ರೆ ಭಾರತ S-500ನ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡುತ್ತಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.